ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಇರಲಿ ಈ ಪ್ರೇಮ, ಚಿರಕಾಲ ಇರಲಿ ಈ ಹಾಡು, ಚಿರಕಾಲ ಇರಲಿ ಈ ನೆನಪು. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಲ್ದೆಲ್ದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಲ್ದೆಲ್ದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. After 25 years we are joined here. Everyone heartily welcome. ವಿದ್ಯಾರ್ಥಿಗಳಿಂದ ರೈತ ಸೇವಕರಾಗಿದ್ದೇವೆ, ವಿಜ್ಞಾನಿಗಳಾಗಿದ್ದೇವೆ, ಅಧಿಕಾರಿಗಳಾಗಿದ್ದೇವೆ, ಹಿರಿಯ ಅಧಿಕಾರಿಗಳು ಅಂದರೆ 20 ವರ್ಷ ಸುದೀರ್ಘ ಜೀವನವನ್ನು ನಾವೆಲ್ಲ ತುಂಬಿ ಇವತ್ತು ಇಲ್ಲಿ ಸೇರಿದ್ದೇವೆ. ಈ ದಿನ ಏನು ಸೇರ್ಕೊಂಡಿದ್ದೀರಾ, ಸೊ ಈ ಗಳಿಗೆ ಸುಮಧುರ ಸುಂದರ ಗಳಿಗೆ ಅಂತ ಹೇಳ್ಬೋದು. 2001ರಲ್ಲಿ JKVKಗೆ ಎಂಟ್ರಿ ಆಗಿದ್ದು, ಏನೇನೋ ಕನಸುಗಳನ್ನ ಒತ್ತು ಬಂದು, ಬಟ್ 4 ವರ್ಷದಲ್ಲಿ ನಮಗೆ ಏನೇನು ಕಲಿಸ್ಬೇಕೋ ಎಲ್ಲನೂ ಕಲಿಸ್ಬಿಟ್ಟು ಒಬ್ಬ ಸಮಾಜದ ಒಂದು ಪ್ರತಿಭಾವಂತ ವ್ಯಕ್ತಿಯನ್ನಾಗಿ ರೂಪುಗೊಳಿಸಿ JKVKಯಿಂದ ಹೊರಗಡೆ ಹೋಗ್ತೀವಿ. ಆ್ಯಕ್ಚುಲಿ BSc ಮಾಡೋಕ್ಕಿಂತ ಮುಂಚೆ ನಾವು ಊರಿನ ಬೌಂಡ್ರಿ ದಾಟಿರಲಿಲ್ಲ. BScಗೆ ಬಂದ್ವಿ ಬೆಂಗಳೂರು, ಆಮೇಲೆ BSc ಆಗಿ MSc ಆಯಿತು, ಆಮೇಲೆ ಅದಾದಮೇಲೆ ಹೈದ್ರಾಬಾದು. ಸೊ 20 ವರ್ಷದಿಂದ ಹೈದ್ರಾಬಾದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾವು ಹೈದ್ರಾಬಾದಿಗೆ ಹೋದ್ಮೇಲೆ ನಮ್ಮದೇ ಒಂದು ಸೊಸೈಟಿ, ನಮ್ಮದೇ ಒಂದು ಏನೋ ಲೈಕ್ ಮೈಂಡೆಡ್ ಪೀಪಲ್ ಗ್ರೂಪ್ ಬೇಕು. ಸೊ ನಾನು ಇಲ್ಲಿಗೆ ಬರೋಕ್ಕೆ ಮೈನ್ ಉದ್ದೇಶನೇ ಅದೇ. ಅಲ್ಲಿಗೆ ಹೋದ್ಮೇಲೆ ನಾವು ಒಬ್ಬನೇ ಒಬ್ಬಂಟಿ ಆಗಿದ್ದೀನಲ್ಲ, ಸೊ ಎಲ್ಲರೂ ಕಲಿತು ಕೆಲಸ ಮಾಡ್ಬೇಕಾದ್ರೆ, ಎಲ್ಲರೂ ಕಲಿತು ಓದಬೇಕಾದ್ರೆ ಈಗ ನಾವೆಲ್ಲ ಸೇರಬೇಕು ಸೊ ಅನ್ನೋದೊಂದು ತುಂಬ ಮನದಲ್ಲಿ ಹಂಬಲ ಇತ್ತು. ಜೀವನದ ಜಂಜಾಟದಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ. ಈ JKVK ಅನ್ನೋದೇ ಒಂಥರ ಗ್ರೀನ್ ಎವರ್ ಗ್ರೀನ್ ವೆಲ್ಕಮ್ ನಮಗೆ. ಅಗ್ರಿಕಲ್ಚರ್ ನಮಗೆ ಗ್ರ್ಯಾಜುಯೇಷನ್ ಏನು ಕೊಟ್ಟಿದೆ ಅಂದರೆ ವೇ ಆಫ್ ಲೈಫ್. ಯಾವುದೇ ಫೀಲ್ಡಲ್ಲಿ ಹೋದ್ರೂ ವಿ ರಿಮೆಂಬರ್ ಅವರ್ ಸೆಲ್ಫ್. ತುಂಬ ಫೀಲ್ಡಲ್ಲೂ ನಾವು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಇದೆಲ್ಲ ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಡಿಗ್ರೀಸ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಕಾಲೇಜ್, ವಿ ಹ್ಯಾವ್ ಟು ಗಿವ್ ಇಟ್ ಟು ಅವರ್ ಕಾಲೇಜ್. ಇಟ್ ಟಾಟ್ ಅಸ್ ರೆಸಿಲಿಯನ್ಸ್, ಇಟ್ ಟಾಟ್ ಅಸ್ ಟೀಮ್ವರ್ಕ್. Teamwork when we were doing plot work, resilience when we were negotiating with our tough professors. Maybe ಮಾರ್ಕ್ಸಿಗೋಸ್ಕರ ಇರ್ಬೋದು, ಸರ್ ಒಂದು 0.5 ಮಾರ್ಕ್ಸ್ ಕೊಟ್ಬಿಡಿ ಪ್ಲೀಸ್, ಆ ಥರ ನೆಗೋಷಿಯೇಟ್ ಮಾಡ್ತಾ ಇರೋತ್ತಿಗೆ. ಅವ್ರು ನಮಗೆ ಟ್ರೇಡಿಂಗ್ ಸ್ಕಿಲ್ಸ್ ಕಲಿಸ್ಕೊಡ್ತು. ಮೇ ಬಿ ಎಂಟಮಾಲಜಿಯಲ್ಲಿ 2 ಡಂಗ್ ಬೀಟಲ್ ಇಟ್ಕೊಂಡಾಗ ನಂದು 1 ಡಂಗ್ ಬೀಟಲ್ ಕೊಡ್ತೀನಿ, ನಿಂದೊಂದು ಮಾತು ಕೊಡು, ಆ ಥರ ಸ್ಕಿಲ್ಸ್ ಎಲ್ಲ ನಮ್ಗೆ ಇದೇ ಕಾಲೇಜ್ ಕಲಿಸ್ಕೊಟ್ಟಿರೋದು. ಲೋಪ ಹೇಳಿದಾಗೆ ಎಲ್ಲ ವಿಷಯದಲ್ಲೂ ಅಂದರೆ ಒಂದೊಂದು ಸಬ್ಜೆಕ್ಟಲ್ಲಿ ನಾವು ಹಿಂಟ್ ತಗೊಂಡು ನಮಗೀಗ ಹೊರಗಡೆ ಹೈದರಾಬಾದಲ್ಲಿ ಜೀವನ ಮಾಡೋದಕ್ಕೆ ತುಂಬ ಸುಲಭ ಆಯಿತು. ಫಾರ್ ಎಕ್ಸಾಂಪಲ್ ಮೋಹನ್ ರಾವ್ ಅವ್ರು ನಮಗೆ ಫೇವ್ರೇಟ್ ಟೀಚರು. ಆಮೇಲೆ ಚಾಮೇಗೌಡರು, ನಿಮಗೆಲ್ಲರೂ ನೆನಪಿರ್ಬೋದು. ಚಾಮೇಗೌಡರು ತುಂಬ ವಿಚಿತ್ರವಾಗಿ ಮಾತಾಡೋರು, ಅಂದರೆ ತುಂಬ ಸ್ಪೀಡಾಗಿ ಮಾತಾಡ್ತಾರಲ್ಲ, ಚಾಮ್ಸ್. ಅವರೆಲ್ಲ ಎಲ್ಲರಿಗೂ ಒಂದೊಂದು ನಿಕ್ ನೇಮ್ ಇಟ್ಟಿದ್ರಿ. ಅವ್ರು ಪಾಠ ಮಾಡ್ಬೇಕಾದ್ರೆ ಹಿಂದ್ಗಡೆಯಿಂದ ಎಲ್ಲ ನಿಕ್ ನೇಮಲ್ಲಿ ಕರಿತಾ ಇದ್ರಿ. ಸೊ ಅದಾದಮೇಲೆ ನಮ್ಮ ಇಂಗ್ಲೀಷ್ ಟೀಚರು ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಮಾಡೋದು ನಿಮಗೆಲ್ಲರಿಗೂ ನೆನಪಿರ್ಬೇಕು, ಜಯಶ್ರೀ ಅಯ್ಯಂಗಾರು. ಹಾಗಾಗಿ ಅದಾದಮೇಲೆ ಸೈಕಾಲಜಿ ನಿಮ್ಗೆ ಯಾರಿಗಾರು ನೆನಪಿದೆಯಾ? ಎಜುಕೇಷನಲ್ ಸೈಕಾಲಜಿ. ಸೊ ಎಜುಕೇಷನಲ್ ಸೈಕಾಲಜಿಲಿ ಆ್ಯಕ್ಚುಲಿ ಅವತ್ತು ನಾವು ಕಲ್ತಿದ್ದು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ನಮ್ಗೆ ತುಂಬ ಸುಲಭ ಆಗ್ತಿದೆ. ಸೊ ಅದೊಂಥರ ಟಿಪ್ಸು ನಮಗೆ. ಆಮೇಲೆ ನಂಜಪ್ಪ ಸರ್ ಅಗ್ರಾನಮಿನಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಸೊ ಅದಾದಮೇಲೆ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡಿದ್ವಿ. ಹಾರ್ಟಿಕಲ್ಚರ್ ಟೀಚರಲ್ಲಿ, ಅವಾಗ ಹಾರ್ಟಿಕಲ್ಚರಲ್ಲಿ ನಮಗೆ ತುಂಬ ಏನೇನೋ ಹಣ್ಣುಗಳಿಂದ ಜ್ಯೂಸ್ ಮಾಡೋದು ಅವು ಇವೆಲ್ಲ ಹೇಳ್ಕೊಡ್ತಿದ್ರು. ನಮ್ಗೆ ಅಡುಗೆ ಮನೆ ಕೆಲಸ ಮಾಡ್ಬೇಕಾದ್ರೆ ಇವಾಗಲೂ ಸ್ವಲ್ಪ ಹೆಲ್ಪ್ ಆಗುತ್ತೆ.
ಆಯಿತಾ. ಯಾವುದು ನಥಿಂಗ್ ಈಸ್ ನ್ಯೂ ಅಂತ ಅನ್ಸಲ್ಲ ನಮಗೆ. ನಮ್ಮ ಎಕ್ಸಲೆನ್ಸಲ್ಲಿ ನಾವು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಯಾವುದೇ ಫೀಲ್ಡಲ್ಲಿ ನಮ್ಮ ಎಕ್ಸಲೆನ್ಸ್ನ ನಾವು ತೋರಿಸ್ತೀವಿ. ಆ ಕೆಪಾಸಿಟಿ ದಿಸ್ BSc Agri ಹ್ಯಾಸ್ ಗಿವನ್ ಅಸ್. ದಿಸ್ ಇಸ್ ದ ಗ್ರೇಟ್ ಥಿಂಗ್ ಅಬೌಟ್ ದಿ BSc Agri. ಹೆಣ್ಮಕ್ಳು ಅಂದ ತಕ್ಷಣ ನನಗೆ ಅದು ಯಾರು ಹೆಂಗೆ ಹೆಸರಿಟ್ರ ಗೊತ್ತಿಲ್ಲ, ಕ್ಯಾಪ್ಟನ್ ಅಂತ ಹೆಸರಿಟ್ಟಿದ್ರು. ನಾವು ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಅವಾಗ ನಾವು ಆಡೋ ಇದನ್ನು ನೋಡಿ ಅವರು ರೇಖಾ ಕ್ಯಾಪ್ಟನ್ ಅಂತ ಇಟ್ಟರು, ಅದೇ ಉಳ್ಕಂತು. ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ. ನಾನು ಆಯ್ಕೆ ಮಾಡ್ಕೊಂಡಿರೋದು ಒಂದು ಬಿಸ್ನೆಸ್ನ ಪ್ರವೃತ್ತಿ ನಾವು ಆಯ್ಕೆ ಮಾಡ್ಕೊಂಡು ಆಲ್ ಓವರ್ ಇಂಡಿಯಾ ಎಲ್ಲೋದ್ರೂ ನಮ್ಮ ಅಗ್ರಿ ಗ್ರ್ಯಾಜುಯೇಟ್ಸು ಎಲ್ಲ ಕಡೆ ಸಿಗ್ತಾಯಿದೆ. ಒಳ್ಳೊಳ್ಳೆ IAS, IPS, IFS ಅಂತ ವಿದ್ಯಾರ್ಥಿಗಳನ್ನ ಪ್ರೊಡ್ಯೂಸ್ ಮಾಡಿದೆ. ಓದಿದ್ರೆ ಎಲ್ಲ ಸಾಧ್ಯತೆ ಇದೆ ಅನ್ನೋದಕ್ಕೆ ನಮ್ಮ ರಾಕೇಶ್ ಉದಾಹರಣೆ. ಒನ್ ಆಫ್ ಅವರ್ ಬ್ಯಾಚ್ಮೇಟ್ ಮಿಸ್ಟರ್ ಶಶಿ ಈಸ್ ವರ್ಕಿಂಗ್ ಆಸ್ ಎ ಸೀನಿಯರ್ ಪ್ಲಾಂಟ್ ಕ್ವಾರಂಟೈನ್ ಆಫೀಸರ್ ಇನ್ ಸೆಂಟ್ರಲ್ ಗೌರ್ಮೆಂಟ್. ಈ ವಿಸಿಟೆಡ್ ರೀಸೆಂಟ್ ರೋಮ್. ಸುಮಾರು ಹುದ್ದೆಗಳಲ್ಲಿ ಇದ್ದಾರೆ. ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ನೋಡೋದಕ್ಕೆ. ದ ರಿಯೂನಿಯನ್ ಇಸ್ ಆಲ್ವೇಸ್ ಸಮಥಿಂಗ್ ರಿಯಲಿ ಸ್ಪೆಷಲ್ ಆ್ಯಂಡ್ ಐ ಆಮ್ ಗ್ಲಾಡ್ ದಟ್ ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಇವೆಂಟ್. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನಾನು ಐಶ್ವರ್ಯ, ನಿಮ್ಮ ನಿರೂಪಕಿಯಾಗಿ ಬಂದಿದ್ದೇನೆ. ಕಂಗ್ರ್ಯಾಚುಲೇಷನ್ಸ್. ಒಬ್ಬರು IAS ನಿಮ್ಮ ಬ್ಯಾಚಿಂದ ಆಗಿದ್ದಾರೆ ಅಂತ ಅಂದರೆ ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ. ಜೋರಾಗಿ ಚಪ್ಪಾಳೆ ಬರಲಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಫಾರ್ ದ್ಯಾಟ್ ಮೊಮೆಂಟ್. ಓಕೆ, ಸೊ ಕ್ವಿಕ್ಲಿ, ಇಲ್ಲಿ ತುಂಬ ಟೀಚರ್ ಹತ್ರ ಬೈಸ್ಕೊಳ್ತಿದ್ದವ್ರು ಯಾರು? ಇವರೇನಾ? ಓಕೆ, ತುಂಬ ನಾಟಿ, ತುಂಬ ಯಾವಾಗಲೂ ಕೂಡ ಕಿರಿಕ್ ಪಾಠ ಅದು ಇವರೇನಾ? ಅದಕ್ಕೆ ಇವೆಂಟ್ ಆರ್ಗನೈಸ್ ಮಾಡ್ತಿರೋದು ಇವರೇ ನೋಡಿ. ಫಸ್ಟ್ ರ್ಯಾಂಕರ್ ಯಾರು? ಹುಡುಗಿರ್ನ ಪಟ್ಟಾಯಿಸೋದ್ರಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲ, ಓದೋದ್ರಲ್ಲಿ ಫಸ್ಟ್ ರ್ಯಾಂಕು ಅವರೇನಾ? ಸರ್ ಎದ್ರಲ್ಲಿ ಸರ್, ನಿಮ್ಮ ಹೆಸರೇನು ಸರ್? ಶ್ರೀಧರ್. ಎಷ್ಟು ವರ್ಷ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ? ಎಷ್ಟು ಸೆಮಿಸ್ಟರ್ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ? ಮೋಸ್ಟ್ಲಿ ಒಂದು 4 ಸೆಮಿಸ್ಟರ್. 4 ಸೆಮಿಸ್ಟರು ನೀವೇ ಫಸ್ಟ್ ರ್ಯಾಂಕು? ಔಟ್ ಆಫ್ 8 4 ಸೆಮಿಸ್ಟರ್. ಓ ಮೈ ಗಾಡ್, ಸೂಪರ್ ರೀ. ಓಕೆ, ಇವಾಗ ನಿಮ್ಮ ಒಂದು ಬ್ಯೂಟಿಫುಲ್ ಮೆಮರಿಯನ್ನು ಶೇರ್ ಮಾಡ್ಕೊಳ್ಬೇಕು ನೀವು 2 ನಿಮಿಷದಲ್ಲಿ. ಫಸ್ಟ್ ರ್ಯಾಂಕ್ ಅಲ್ವಾ, ಅದಕ್ಕೆ ಕ್ರಿಯೇಟಿವ್ ಆಗಿರ್ತಾರೆ ಅಂತ. ಅವರು ಬ್ಯೂಟಿಫುಲ್ ಮೆಮರಿ ಶೇರ್ ಮಾಡೋಕ್ಕಿಂತ ಮುಂಚೆ ಇವ್ರ ಬ್ಯೂಟಿಫುಲ್ ಮೆಮರಿನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಬ್ಯಾಚಲ್ಲಿ ತುಂಬ ಕೆಲವು ಜನ ಮಾತ್ರ ನೋಟ್ಸ್ ಬರಿತಾಯಿದ್ರು. ನಾವೆಲ್ಲರೂ ಹೋಗಿ ಅವ್ರದ್ದು ಜೆರಾಕ್ಸ್ ಹೊಡಿತಿದ್ವಿ. ಯಾರಾದರೂ ಒಬ್ಬರಾದರೂ ಬೀಟಿದ್ದು ನೋಟ್ಸ್ ಜೆರಾಕ್ಸ್ ಮಾಡಿದ್ದೀರಾ? ಯಾರೂ ಮಾಡ್ತಿರ್ಲಿಲ್ಲ, ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ? ತನುಜ 1 ಪೇಜಲ್ಲಿ ಬರೆಯೋದನ್ನ ಇವರು 25 ಪೇಜಲ್ಲಿ ಬರಿತಾಯಿದ್ರು. ನಮ್ಮ ಹತ್ರ ಪಾಕೆಟ್ ಮನಿ ಇರ್ತಿದ್ರೆ 3-4 ರೂಪಾಯಿ. ಇವ್ರದ್ದು ನೋಟ್ಸು ಜೆರಾಕ್ಸ್ ಮಾಡೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ದಟ್ ಈಸ್ ಮೈ ಸೀಕ್ರೆಟ್ ಆಫ್ ವಿನ್ನಿಂಗ್. ಶ್ವೇತಾ ಅವರು ಹೆಣ್ಮಕ್ಳಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ರು ಅಂತ ಅಂದ್ಬಿಟ್ಟು ಇವ್ರನ್ನ ಸೈಂಟಿಸ್ಟ್ ಅಂತ ಅವಾಗಲೇ ಹೇಳ್ತಿದ್ರ. ವಾಟ್ ಯು ಡೂ ನಾವು? ವರ್ಕಿಂಗ್ ಆಸ್ ಮ್ಯಾನೇಜರ್ ಅಟ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಮೇಝಿಂಗ್. ಸೈಂಟಿಸ್ಟ್ಗಿಂತ ಏನು ಕಡಿಮೆ ಇಲ್ಲ ಬಿಡಿ. ಹಾಂ, ಶ್ವೇತಾ ಅವ್ರಿಗೆ ಬರಲಿ ಜೋರಾಗಿ ಚಫಾಳೆ. ನಿಮ್ಮ ನೋಟ್ಸ್ನ ಎಷ್ಟು ಜನ ಜೆರಾಕ್ಸ್ ಮಾಡಿಸ್ತಿದ್ರು? ಮಿನಿಮಮ್ 10 to 15 ಮೆಂಬರ್ಸ್ ಫ್ರೆಂಡ್ಸ್ ತೊಗೋತಾ ಇದ್ರು. 10 to 15 ಮೆಂಬರ್ಸ್ ಜೆರಾಕ್ಸ್ ತೊಗೊಳ್ತಾ ಇದ್ರು. ಅಪ್ಪ, ಸೂಪರ್ ರೀ. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ದವರು? ಸಂದೀಪ್ ಅವರೇ, ಏನೇ ಆಗಬೇಕಂದ್ರು, ಇಲ್ಲ ಕಾಲೇಜ್ದು ಏನೇ ಬರಿಬೇಕಂದ್ರು, ಫೆಸ್ಟ್ ಆಗಬೇಕಾದ್ರೆ, ಇಲ್ಲ ಏನೇ ಎತ್ನಿಕ್ ಡೇ ಆಗಬೇಕಾದ್ರೂ ಎಲ್ಲ ನಿಮ್ಮ ಕೈಲೇ ಬರೆಸ್ತಿದ್ರು ಅನ್ಸುತ್ತೆ, ಹೌದಾ? ಅವೆಲ್ಲ ಬರೆಸ್ತಿರ್ಲಿಲ್ಲ, ನಮ್ಮ ನೋಟ್ಸ್ ಅಷ್ಟೇ ಬರ್ತಿದ್ವಿ. ಅದಕ್ಕೆಲ್ಲ ದೂರ ಹೊರಟೋಗ್ಬಿಡ್ತಿದ್ರು ಅನ್ಸುತ್ತೆ. ಅದನ್ನೆಲ್ಲ ಸ್ವಲ್ಪ ಕದಿಯೋರು ಇದ್ರಿ ಇಲ್ಲಿ. ಇವರು 4-5 ಜನ ಇದ್ದಾರೆ. ನಾವು ಮಲ್ಕೊಂಡ ಮೇಲೆ ಕದ್ಬಿಟ್ಟು ಅದನ್ನು ಕಾಪಿ ಮಾಡ್ಕೊಂಡು ಬೆಳಗ್ಗೆ ಕೊಡೋರು ವಾಪಸ್ಸು. ಯಾವಾಗಲೂ ಕ್ಯಾಂಟೀನಲ್ಲಿ ಇರ್ತಿದ್ದವರು. ಲಕ್ಷ್ಮಣಗೌಡ ಅಂತೇಳಿ ಕ್ಯಾಂಟೀನಲ್ಲಿ ಇರ್ತಿರಲಿಲ್ಲ. ಮ್ಯಾಕ್ಸಿಮಮ್ ಬೆಸ್ಟ್ ಬಿಟ್ಟರೆ ಫೀಲ್ಡು ಅಷ್ಟೇ ನಮಗೆ ಗೊತ್ತಿದ್ದು. ಬೆಸ್ಟಲ್ಲಿ ನಮ್ಮದು ಸ್ವೀಟೆಸ್ಟ್ ಮೆಮೊರಿ ಅಂತ ಅಂದರೆ ಆಲ್ಮೋಸ್ಟ್ GKVK ರೆಕಾರ್ಡು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಹೇಳ್ಕೊತಾ ಇದ್ದೀರಿ, ಎಲ್ಲ ಫ್ರೆಂಡ್ಸ್ ಇದ್ದೀರಾ ಅಲ್ಲ ನಮ್ಮದು. ಯಾಕೆಂದರೆ GKVK ಇಟ್ ಈಸ್ ಫೇಮಸ್ ಫಾರ್ ರ್ಯಾಗಿಂಗ್ಗೆ ಫೇಮಸ್ ಇರೋದ್ರಿಂದ ನಮಗೆ ರ್ಯಾಗ್ ಮಾಡಿ ಮೇ ಬಿ ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ, ಒಂದು 12 ಪ್ಲೇಟ್ ಚಿತ್ರಾನ್ನ ತಿನ್ನಿಸಿದ್ರು ಮೇಡಮ್, ಆಯಿತಾ? ಒಂದು 10ರಿಂದ 12 ಮುದ್ದೆ ಊಟ ಮಾಡಿಸಿದ್ರು. ಹಾಗಾಗಿ ಅದು ನಂದು ಗಿನ್ನಿಸ್ ರೆಕಾರ್ಡು. ಇದರಲ್ಲಿ ಅಂದರೆ GKVK ರೆಕಾರ್ಡು ಅಂತ ಹೇಳ್ಬೋದು. ಬಕೆಟ್ ಬಿರಿಯಾನಿ ನಮ್ಮ ಕ್ಲಾಸ್ಮೇಟ್ ಇವರು. ಬಕೆಟ್ ಬಿರಿಯಾನಿಯಲ್ಲಿ ಇವರು ನಾವು ಜೊತೆಗೆ ತಿಂದಿದ್ದು ಬಕೆಟ್ ಬಿರಿಯಾನಿ. 1 ಬಕೆಟ್ ಬಿರಿಯಾನಿ ಇಬ್ಬರೇ ಖಾಲಿ ಮಾಡಿದ್ದು. ಇಷ್ಟು ಮೊದಲೇ ಗೌಡ್ರು ಮುದ್ದೆ ಬಿರಿಯಾನಿ ಕೇಳಬೇಕಾ? ಹಾಂ,
ಬಟ್ ಸೂಪರ್ ರೀ, 12 ಮುದ್ದೆ, ರೆಕಾರ್ಡ್ ಬ್ರೇಕರ್. ಮತ್ತೆ ಆ ರೆಕಾರ್ಡ್ನ ಯಾರು ಬ್ರೇಕೇ ಮಾಡಿಲ್ಲ ಅನ್ಸುತ್ತೆ. ತುಂಬ ಫೇವ್ರೆಟ್ ಟೀಚರ್, ಮೋಸ್ಟ್ ಆಫ್ ದೆಮ್ಗೆ ಫೇವ್ರೆಟ್ ಟೀಚರ್ ಯಾರು? ಹೆಸರು, ಒಂದೇ ಹೆಸರು ತಗೊಳ್ಳೋದಾದ್ರೆ ಮೋಹನ್ ಸರ್ ಎಲ್ಲರಿಗೂ ಇಷ್ಟನಾ? ನಮಗಂತೂ ಈ ಕ್ಲಾಸ್ ಬಂದರೆ, ಈ ಟೀಚರ್ ಬಂದರೆ ಅಪ್ಪ ಆಗೋದೇ ಇಲ್ಲ ಅಂತ ಅಂತಿದ್ದ ಟೀಚರ್ ಹೆಸರು ಇದ್ರ ಯಾರಾದರೂ ಆ ಥರ? ಪರವಾಗಿಲ್ಲ, ಟೀಚರ್ ಇಲ್ಲ ಈಗ ಹೇಳ್ಬೋದು. ಯಾವ ಕ್ಲಾಸು? ಬಯೋಕೆಮಿಸ್ಟ್ರಿ. ಗೀತಾ ರಾಮಚಂದ್ರ ಅಂತ ಅಂದ್ಬಿಟ್ಟು ಬಯೋಕೆಮಿಸ್ಟ್ರಿ. ತುಂಬ ಅನಾಯಿಂಗ್ ಟೀಚರ್ ಅಂತ ಇರ್ತಾರೆ, ಅದೆಲ್ಲ ಇರಬೇಕು. ಹಂಗೆಲ್ಲ ಇದ್ರೇ ನಾವೆಲ್ಲ ಇಲ್ಲ ಈ ಥರ ಸಾಧನೆ ಮಾಡೋಕ್ಕಾಗೋದು. ಬಟ್ ಆದರೆ ಒಂದು ಪೆಟ್ ನೇಮ್ ಇಟ್ಟಿರ್ತೀರಲ್ಲ ಟೀಚರ್ಸ್ಗೆ, ಸೊಳ್ಳೆ ಅಂತ ಹೆಸರಿಟ್ಟಿದ್ರಾ? ಎಲ್ಲರಿಗೂ ಗೊತ್ತಿತ್ತಾ ಅದು? ಯಾವ ಸಬ್ಜೆಕ್ಟ್ ಲೆಕ್ಚರರ್ ಅವರು? ಇಂಜಿನಿಯರಿಂಗಲ್ಲಿ. ಅವ್ವ, ಸೊಳ್ಳೆ. ವಿಲ್ ಆಲ್ ಹ್ಯಾವ್ ಫನ್. ಓಕೆ, ನಾವು ಐ ಥಿಂಕ್ ವಿ ಹ್ಯಾವ್ ಆಲ್ ದ ಕಿಡ್ಸ್. ಎಲ್ಲ ಮಕ್ಕಳು ಕೂಡ ಮುಂದೆ ಬನ್ನಿ, ಲೆಟ್ಸ್ ಪ್ಲೇ ಅ ಗೇಮ್. ಆಲ್ ದ ಕಿಡ್ಸ್ ಇನ್ ದ ಹೌಸ್. ಓಕೆ, ಟಾಸ್ಕ್ ಏನಪ್ಪ ಅಂತ ಅಂದರೆ, ಈಗ ಫಸ್ಟ್ ಗೇಮ್ ಇಟ್ಸ್ ಕಾಲ್ಡ್ ಹಂಟ್ ಇನ್ ದ ಹೌಸ್. ಸೊ ನಾನು ಒಂದಿಷ್ಟು ಥಿಂಗ್ಸ್ ಹೇಳ್ತೀನಿ, ನೀವು ಹೋಗ್ಬಿಟ್ಟು ಅಪ್ಪ ಅಮ್ಮ ಹತ್ರ ಅಷ್ಟೇ ಅಲ್ಲ, ಯಾರ ಹತ್ರನಾದರೂ ಇಸ್ಕೊಂಡು ಬರ್ಬೋದು. ಯಾರು ಫಸ್ಟ್ ತೊಗೊಂಡು ಬರ್ತೀರಾ ಅವರೇ ವಿನ್ನರು. ಓಕೆ, ಗೊತ್ತಾಯ್ತಲ್ವಾ? ರೆಡಿನಾ? ನಾನು ಹೇಳ್ತೀನಿ ಏನಂತ ಹೇಳ್ತೀನಿ. ಐ ಟೆಲ್ ಯು ವಾಟ್ ಇಟ್ ಇಸ್. ಯು ಹ್ಯಾವ್ ಟು ಗೋ ಗೆಟ್ ಇಟ್ ಫ್ರಮ್ ದ ಪೀಪಲ್ ಹಿಯರ್. ರೆಡಿನಾ? ಕೇಳಿಸ್ತಿಲ್ಲ, ಜೋರಾಗೆ. ₹1 ಕಾಯಿನ್ ಆಡಿಯನ್ಸ್ ಹತ್ರ ತರಬೇಕು. ಯಾರಿಗೆ ಸಿಕ್ತು? ನಿನ್ನ ಹೆಸರೇನು? ಅಕ್ಷಯ್. ಯಾರು ಕೊಟ್ಟಿದ್ದು ಕಾಯಿನು? ನಮ್ಮಮ್ಮ. ಅಮ್ಮನ ಹತ್ರನೇ ಇಸ್ಕೊಂಬಂದ. ನಾನು 5,000 ಕೇಳಬೇಕಿತ್ತು, ₹1 ಕೇಳಿಬಿಟ್ಟೆ. ಓಕೆ ಓಕೆ, ಸೊ ಈಗ ನೆಕ್ಸ್ಟ್ ಲಿಪ್ಸ್ಟಿಕ್ ತೊಗೊಂಡು ಬರಲ್ವಾ ನೀವು? ಲಿಪ್ಸ್ಟಿಕ್ ಮುಟ್ಟಲ್ವಾ? ಏನಕ್ಕೆ? ಬರುತ್ತೆ ಟೈಮು. ಓಕೆ, ವಿ ಗಾಟ್ ಲಿಪ್ಸ್ಟಿಕ್. ಎಲ್ಲ ಹೆಣ್ಮಕ್ಳು. ಓಕೆ, ಈಗ ಇನ್ನೊಂದು ಕ್ವೆಶನ್ ಹುಡುಗರಿಗೆ. ಕಾಲೇಜಿಗೆ ತುಂಬ ಮೇಕಪ್ ಮಾಡ್ಕೊಂಬರ್ತಿದ್ದೀರಿ ಯಾರು? ಹುಡುಗರು ಮೇಕಪ್ ಮಾಡ್ಕೊಂಬರ್ತಿದ್ರಾ? ಓಕೆ, ವಾಟ್ಸ್ ಯುವರ್ ನೇಮ್? ಶಿವಾನಿ. ಜೋರಾಗಿ ಚಪ್ಪಾಳೆ ಬರಲಿ ಶಿವಾನಿ ಅವ್ರಿಗೆ. ಶಿವಾನಿ, ಯಾರು ಕೊಟ್ಟಿದ್ದು ಲಿಪ್ಸ್ಟಿಕ್ಕು? ನಮ್ಮ ಆಂಟಿ. ಎಲ್ಲಿ? ಓಕೆ, ಸೊ ನೆಕ್ಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಗೆಟ್ ಮೀ ಇಸ್, ಯು ಹ್ಯಾವ್ ಟು ಗೋ ಗೆಟ್ ಮೀ ₹500 ನೋಟ್, 3 ನೋಟ್. ಇದಂತೂ ವಾಪಸ್ ಕೊಡಲ್ಲ ಇದು. 3 ನೋಟ್ಸ್. 3. ವಾಟ್ಸ್ ಯುವರ್ ನೇಮ್? ನಿಶ್ಚಯ್. ಸಿಕ್ತು 3 ನೋಟ್ ಸಿಕ್ತು. ಅಲ್ಲ, ನಿಮ್ಮ ಬ್ಯಾಚ್ ಅವರೆಲ್ಲ ಫುಲ್ ಸಿಕ್ಕಾಪಟ್ಟೆ ರಿಚ್ ಅನ್ಸುತ್ತೆ. ಈ ರೇಂಜಿಗೆ ದುಡ್ಡೆಲ್ಲ ಕೊಡ್ತಾ ಇದ್ದೀರಾ, ಕೇಳಿದ ತಕ್ಷಣ ಕೊಡ್ತಾ ಇದ್ದೀರಾ, ಅದನ್ನು ಕೂಡ. ಯಾರು ಕೊಟ್ಟಿದ್ದು ಪುಟ್ಟ ನಿಂಗೆ? ಮ್ಯಾಮ್, ನಿಜ ವಾಪಸ್ ಕೊಡಲ್ಲ. ಹೇಮಂತ್ ಅವರಂತೂ ಏನು ಕೇಳಿದ್ರು ಕೂಡ ಎಷ್ಟು ಸ್ವೀಟ್ ಆಗಿ, ಪರವಾಗಿಲ್ಲ ಇಟ್ಕೊಳ್ಳಿ ನೀವು ಅಂತ ಅಂತಿದ್ದಾರೆ. ಹೇಮಂತ್ ವೈಫ್ ಎಲ್ಲಿ? ಮ್ಯಾಮ್, ನಿಮಗೂ ಹಿಂಗೆ ಕೊಡ್ತಾರ ದುಡ್ಡು? ಹಿಂದೆ ಕುತ್ಕೊಂಡು ಅನ್ಕೊಂತಿರ್ತಾರೆ, ನನಗೆ ಮಾತ್ರ ಕೊಡಲ್ಲ, ಬಾ ಮನೆಗೆ ಇವತ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಎನಿವೆ, ಯಾರು ತಗೊಂಬಂದಿದ್ದು? ಅವ್ರದ್ದು ಅಂತ ಗೊತ್ತು, ಯಾರು ತಂದಿದ್ದು? ಹಾಂ, ನಿಮ್ಮ ಹೆಸರು? ನಿಶ್ಚಯ್. ಜೋರಾಗಿ ಚಪ್ಪಾಳೆ. ಮೇಡಮಿಗೆ ಜೋರಾಗಿ ಚಪ್ಪಾಳೆ ಬರಲಿ, ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ. ಸೂಪರ್. ಎಲ್ಲ ವಾಪಸ್ ಕೊಡಿ. ನಿಮ್ಮ ಜೊತೆ ಒಬ್ರು ಯಾರನ್ನಾದ್ರೂ ಕರ್ಕೊಂಡು ಬರ್ಬೇಕು, ಯಾರಾದರೂ ಆಗಿರ್ಬೋದು ಅವರು. ಸೂಪರ್, ಕರ್ಕೊಂಡು ಬನ್ನಿ ಬೇಗ. ಇಲ್ಲೇ ನಿಂತ್ಕೊಳ್ಬೇಕು. ದೊಡ್ಡವರು. ಓಕೆ, ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಮಕ್ಕಳ ಜೊತೆ ಒಂದು ಡಾನ್ಸು. ಓಕೆನಾ? ನಿಮ್ಮ ಮಕ್ಕಳು 2 ಕೈನ ಈ ಥರ ಇಟ್ಕೊಂಡು ಡಪನ್ ಗುಚ್ಚಿ ಸ್ಟೈಲು, ತುಂಬ ಎನರ್ಜಿಟಿಕ್ ಆಗಿ ಯಾರು ಡಾನ್ಸ್ ಮಾಡ್ತೀರಾ ಅವ್ರಿಗೆ ಗಿಫ್ಟ್ ಇದೆ. ಡಾನ್ಸ್. ಚಪ್ಪಾಳೆ ಎವ್ರಿಬಡಿ. ಲೆಟ್ಸ್ cheer up. Energy, come on. ಕಂಟಿನ್ಯೂ ಮಾಡಿರಂತೆ. ಓಕೆ, ನೆಕ್ಸ್ಟ್ ಲೆವೆಲ್ ಆಫ್ ದಿಸ್ ಗೇಮ್, ಗೋ ಟು ಯುವರ್ ಕಿಡ್ಸ್ ಹೈಟ್ ಅಂಡ್ ಡಾನ್ಸ್. ಹಾ, ಡೌನ್ ಮಕ್ಕಳ ಆಯಿತು. ಅಬ್ಬಾ, ಗಾಳಿಪಟ.
ಮಕ್ಕಳನ್ನ ಎತ್ಕೊಂಡು ಡಾನ್ಸ್ ಮಾಡಬೇಕು. ಹ್ಯಾಂಡ್ಸ್ ಅಪ್ ಆಲ್ ದ ಕಿಡ್ಸ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್. ಹ್ಯಾಂಡ್ಸ್ ಅಪ್ ಆಲ್ ಆಫ್ ಯು. ಎಲ್ಲಿ ಓಕೆ, ಈಗ ಎಲ್ಲರೂ ಮಕ್ಕಳನ್ನ ಮೇಲೆ ಎತ್ತಿ ಅಪ್ ಇನ್ ದ ಏರ್ ಅಂಡ್ ಡಾನ್ಸ್. 3, 2, 1 ಮ್ಯೂಸಿಕ್. ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್ ಕಿಡ್ಸ್, ಹ್ಯಾಂಡ್ಸ್ ಅಪ್. ಓಕೆ, ಆಲ್ ಡೌನ್ 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 ಡೌನ್. ಏಟ್ ಬಾಯ್ಸ್ ಅಂಡ್ 8 ಗರ್ಲ್ಸ್. ದೊಡ್ಡವರು 1000, ಈ ಕಡೆ 0. ಸೊ ಈಗ ಪಾಯಿಂಟ್ಸ್ ಹಿಂಗೆ ಅಲಾಟ್ ಆಗ್ತಾ ಹೋಗುತ್ತೆ. ದಿಸ್ ಗೇಮ್ ಇಸ್ ಕಾಲ್ಡ್ ಮ್ಯೂಸಿಕಲ್ ಆಬ್ಜೆಕ್ಟ್ ಹಂಟ್. ಓಕೆನಾ? ಒಂದಿಷ್ಟು ಐಟಮ್ಸ್ನ ನಾನು ಇಲ್ಲಿಡ್ತೀನಿ, ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಮ್ಯೂಸಿಕಲ್ಲಿ ಬಂದಿರುವಂತಹ ಯಾವ ಐಟಮ್ ಇಲ್ಲಿದೆ ಅದನ್ನ ನೀವು ತೆಗಿಬೇಕಾಗತ್ತೆ. ಎಲ್ಲ ಐಟಮ್ಸು ಟಚ್ ಮಾಡೋ ಹಾಗಿಲ್ಲ. ಅದೇ ಕನ್ಫರ್ಮ್ ಐಟಮ್ ಅಂತ ಗೊತ್ತಾದ್ಮೇಲೆ ಮಾತ್ರ ನೀವು ಟಚ್ ಮಾಡಿ ಎತ್ಕೊಳ್ಬೇಕು. ನೀವು ಎತ್ಕೊಂಡ್ಮೇಲೆ ಮತ್ತೆ ಇಟ್ಬಿಟ್ಟು ಇನ್ನೊಂದು ತಗೊಳ್ಳೋದು ಅದೆಲ್ಲ ಮಾಡೋ ಹಾಗಿಲ್ಲ. ಸೊ ಮೇಕ್ ಶೋರ್ ಯು ನೋ ದ ರೈಟ್ ಆಬ್ಜೆಕ್ಟ್ ಆ್ಯಂಡ್ ಪಿಕ್ ಇಟ್ ಅಪ್. ಆ್ಯಂಡ್ ಯಾವ ಐಟಮ್ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ನು ಅದಕ್ಕೆ ನವೀನ್ ಡೋಂಟ್ ವರಿ, ನಾನು ಅಂತಹ ಐಟಮ್ಸ್ನೆಲ್ಲ ಇಡುತ್ತಿಲ್ಲ. ಈಗ 1000 ಪಾಯಿಂಟ್ಸ್ಗೆ 3, 2, 1 ಫಸ್ಟ್ ಮ್ಯೂಸಿಕ್. ಪಕ್ಕನಾ? ಎಲ್ಲರೂ ಡ್ಯಾನ್ಸ್ ಮಾಡಿದ್ರೆ ಪಾಯಿಂಟ್ಸು. ಡ್ಯಾನ್ಸ್ ಡ್ಯಾನ್ಸ್ ಎಲ್ಲರೂ. ಸರ್ ಸೌಂಡು. ಟೀಮ್ ಎ. ಸೊ ನಿಮಗೆ ಸಿಗ್ತಿದೆ 1000 ಪಾಯಿಂಟ್ಸ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಮ್ಯಾಮ್ ನೀವು ಮಾಡ್ಬೇಕು. $2000 and 1000. Fight and take it. ಒಂದು ನಿಮಿಷ. ಫೇರ್ ಗೇಮ್ ಏನು ಗೊತ್ತಾ? ಕ್ಯಾಮ್ರಾ ಓಪನ್ ಮಾಡಿ. ನಾನು ಒಂದು ಹೇಳ್ತೀನಿ, ಆ ಕಲರ್ ಡ್ರೆಸ್ ಯಾರು ಹಾಕಿದ್ದಾರೆ ಅವ್ರ ಹತ್ರ ಫೋಟೋ ಒಂದು ಸೆಲ್ಫಿ ಕ್ಲಿಕ್ ಮಾಡಿಬಿಟ್ಟು ಬಂದು ಬ್ಯಾಂಗಲ್ನ ಗ್ರ್ಯಾಬ್ ಮಾಡಬೇಕು. ಯಾರು ಫಸ್ಟು ಸೆಲ್ಫಿ ಕ್ಲಿಕ್ ಮಾಡಿ ಗ್ರ್ಯಾಬ್ ಮಾಡ್ತೀರಾ ಅವ್ರಿಗೆ ಪಾಯಿಂಟ್ ಸಿಕ್ಕತ್ತೆ. ಮಸ್ಟರ್ಡ್ ಕಲರ್, ಯೆಲ್ಲೋ ಕಲರ್. ಇಲ್ಲ ಸುಮ್ಮನೆ ಎತ್ಕೊಳ್ಳೋ ಆಗಿಲ್ಲ. ಓಕೆ ಡನ್. 2000 points. ಓಕೆನಾ? ಓಕೆ ರೆಡಿನಾ? ನೆಕ್ಸ್ಟ್ ಒನ್ 2000 ಈಚ್. 3, 2, 1 ಮ್ಯೂಸಿಕ್. ನೀವು ಎತ್ಕೋಬೇಕಿತ್ತು. ಡ್ಯಾನ್ಸ್. ಈಗ ಸ್ಟೆಪ್. ನನಗೇನಾ? ಓಕೆ, ಎಲ್ಲರೂ ಡ್ಯಾನ್ಸ್ ಮಾಡಬೇಕು. ಡ್ಯಾನ್ಸ್ ಮಾಡಿ, ನಾಳೆ ಪಾಯಿಂಟ್ಸ್ ಇಲ್ಲ. ಡ್ಯಾನ್ಸ್ ಮಾಡಬೇಕು.
One more time. Super. Thank you so much. ಮ್ಯಾಮ್ ಅಷ್ಟೇ, ನೀವು ಚೇಂಜ್ ಮಾಡೋಗಿಲ್ಲ, ನೀವೇನು ತೆಗಿಯೋ ಹಾಗಿಲ್ಲ ಮತ್ತೆ. ಕೊಕ್ಕೋ ಕೋಲಾ ನಿಮಗೆ ಭಯ ಪಡ್ಕೊಂಡು ಮ್ಯೂಸಿಕ್ಕೇ ಬರ್ತಾ ಇಲ್ಲ. Congratulations! ಕಾರ್ಡು ಡಾನ್ಸ್. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಆಂಜನೇಯನ್ಗೆ ಜಯ ಎಂದು ಬಿಡಿ, ಆಂಜನೇಯನ್ಗೆ ಜಯ ಎಂದು ಬಿಡಿ, ದೇವರೇ ಕಾರ್ಡು ಹೊಡಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಎ, ನಿಮ್ಮ ಹತ್ರ ಇದೆ 2000 ಸಿಕ್ಕಿ 4000 ಪಾಯಿಂಟ್ಸ್, ಈ ಕಡೆ 3000 ಮ್ಯೂಸಿಕ್. ಅದ್ರ ಮೇಲೆ ಅವ ಎಷ್ಟು ಚಂದ ಮಾಡ್ತಿದ್ದಾರೆ ನೋಡೋರು. ಕಂಗ್ರ್ಯಾಚುಲೇಷನ್ಸ್ ಸುಮ್ಮನೆ ಟಚ್ ಮಾಡಿದ್ರೆ ನೀವು ಅದನ್ನೇ ಎತ್ಕೋಬೇಕು. ಅವ್ರೇನು ಮುಟ್ಟಿಲ್ಲ, ನಿಮಗೆ ಮೈನಸ್ ಪಾಯಿಂಟ್ ಸಿಗುತ್ತೆ. ಏನಕ್ಕೆ ಅಷ್ಟೊಂದು ಎತ್ಕೊಂಡಿದ್ದೀರಾ? ಬ್ಯಾಕ್, ಕೀಪ್ ಇಟ್ ಬ್ಯಾಕ್. ಒಂದು ಐಟಮ್ ಎತ್ಕೊಳ್ಳಿ, ಕೀಪ್ ಇಟ್ ಬ್ಯಾಕ್. Everybody. आफत मेरे गले पड़ी, डिमांडे आती बड़ी बड़ी, पी जाती है खड़ी खड़ी, क्यों मांगे छोरी लाल परी. आफत मेरे गले पड़ी, डिमांडे आती बड़ी बड़ी, पी जाती है Correct. One thing I'm for sure, buddy, दारू की Wali Chavare, dance, all of you, come on. मंगवा दो कोई मुझे लाल परी. Dance, come on. For sure, buddy, दारू की मुझे तोड़ चढ़ी, पी जाऊंगी. ಎಲ್ಲರೂ ಮಾಡಬೇಕು ಡಾನ್ಸ್, ಎಲ್ಲರೂ ಡಾನ್ಸ್. ಅಮೇಜಿಂಗ್. ಕೈ ಎತ್ತಬೇಕು, ಮ್ಯಾಮ್ ಕೈ ಎತ್ತಬೇಕು. ಮೋಸ ಏನಿಲ್ಲ ಮ್ಯಾಮ್, ಕರೆಕ್ಟ್. ಡಾನ್ಸ್. ಸಾರಿ. ಎಲ್ರು ಕೂಡ ಹಿಂಗೆ ರೆಡಿನಾ? ಓಕೆನಾ? ಒಬ್ರೇ ಆಡಬೇಕು. ನಾನೇನು ಹೇಳ್ತೀನಿ ಅದನ್ನ ತಗೊಂಡು ಬಂದು ಎತ್ಕೊಳ್ಬೇಕು. ಓಕೆನಾ? ಅವರೇ ಬಂದು ಎತ್ಕೊಳ್ಬೇಕು. ಸರ್, ನಾನೇನು ಹೇಳ್ತೀನಿ ಅದು ತಗೊಂಡು ಬಂದು ನೀವೇ ಎತ್ಕೊಳ್ಬೇಕು. ನಿಮ್ಮ ಟೀಮಲ್ಲಿ ಯಾರೂ ಎತ್ತೋ ಆಗಿಲ್ಲ. ಏನು ತಗೊಳ್ಬೇಕು ಅಂತ ಅಂದರೆ 3
ಡಿಫ್ರೆಂಟ್ ಬ್ರ್ಯಾಂಡ್ದು ವಾಚಸ್, ಬೇರೆ ಬೇರೆ ಡಿಫ್ರೆಂಟ್ ಬ್ರ್ಯಾಂಡ್, ಬೇರೆ ಬ್ರ್ಯಾಂಡ್. ಒಂದು ನಿಮಿಷ ಸ್ಟಾಪ್. ನಾನು ಚೆಕ್ ಮಾಡ್ತೀನಿ. ಒಂದು ನಿಮಿಷ. ಮೈಕಲ್ ವಿಂಗ್ಸ್ ವರ್ಸಾಚೆ. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಹತ್ರ 6000 ಪಾಯಿಂಟ್ಸ್ ಇತ್ತಲ್ವಾ? ನೀವೇ ಹೇಳಿದ್ 5000, ನಾನು ಹೇಳಿಲ್ಲ. ಸೊ ಇಟ್ಸ್ 9000 ಪಾಯಿಂಟ್ಸ್. ಬಟ್ ಆದ್ರೂ ಈ ಕಡೆ 10,000 ಇದೆ. ದ ವಿನ್ನಿಂಗ್ ಟೀಮ್ ಇಸ್ ಬಾಯ್ಸ್ ಟೀಮ್. ಓಕೆ, ಈಗ ಲಾಸ್ಟ್ ಸಾಂಗ್ ಪ್ಲೇ ಮಾಡಿ ಸರ್, ಎಲ್ಲರೂ ಡಾನ್ಸ್ ಮಾಡೋಣ. ಎಸ್, ಹೇಳ್ಕೊಡ್ತೀನಿ. ನಾನು ಹೆಂಗ್ ಮಾಡ್ತೀನಿ ಹಂಗೆ ಮಾಡ್ಬೇಕು, ಓಕೆನಾ? ಏನಿಲ್ಲ, 1 2 3 4 5 6, ಓಕೆನಾ? One more time. ಚಿಯರ್ಸ್ ಒಂದಿಲ್ಲ ಅಷ್ಟೇ. Cheers. Go on. ಮಸ್ತ್ ಹುಡುಗಿ ಬರಲ್ಲ. ನಾನು ನನ್ನ ದೋಸ್ತು ಅಂದ್ರೆ ಎಲ್ಲದಕ್ಕೂ ಮಸ್ತು ಅಂದ್ರೆ ಸುತ್ತುವಾಗಿ ಗುರ್ತು ಬಿದ್ದೆ. Come on, everybody, hands up. ಮಸ್ತು ಹುಡುಗಿ ಬಂದ್ರೆ ನಾನು ನನ್ನ ದೋಸ್ತು ಅಂದ್ರೆ ಎಲ್ಲ ಸ್ವಲ್ಪ ಸೊಂಟ ಕೊಂಡ್ಸಿ ನೋಡೋಣ. ಸುತ್ತುವಾಗಿ ಗುರ್ತು ಬಿದ್ದೆ. ಹಾ, ಈಗ shake. More. ಬರ್ಲಿ. Hands up. Okay, ಇವಾಗ ಎಲ್ಲರೂ hands up. Okay, everybody. Tapanguche. ಸ್ಟಾಫ್ಗೂ ಕೂಡ ಒಂದು ಚಿಕ್ಕ ಗೌರವಾರ್ಪಣೆಯನ್ನು ಮಾಡಬೇಕು ಅನ್ನುವಂತಹ ಸಲುವಾಗಿ ಇವತ್ತು ವಿ ಆರ್ ಡೂಯಿಂಗ್ ಅ ಫೆಲಿಸಿಟೇಷನ್ ರೈಟ್ ಹಿಯರ್ ಆನ್ ದ ಸ್ಟೇಜ್. ಆಗಲೇ ಕ್ಯಾಂಟೀನ್ ಬಗ್ಗೆ ಮಾತಾಡ್ತಿದ್ರಿ, ಮುದ್ದೆ ಬಗ್ಗೆ ಮಾತಾಡ್ತಿದ್ರಿ. ಈ ಮುದ್ದೆ ನಮಗೆ ಕ್ಯಾಂಟೀನಲ್ಲಿ ದ ಬೆಸ್ಟ್ ಫುಡ್ಡನ್ನು ಕೊಡ್ತಿದ್ದಂತಹ ಮುರಳಿ ಅವರು. ನಾವು ಇದ್ದಂಥ ಪೀರಿಯಡಲ್ಲಿ ಹೆಡ್ ಕುಕ್ ಆಗಿದ್ದರು. ಈಗ ಕೇರ್ ಟೇಕರ್ ಆಗಿ ಪ್ರಮೋಷನ್ ಆಗಿದೆ. ಟೀಚರ್ಸ್ನ ಎಲ್ಲರೂ ಸನ್ಮಾನ ಮಾಡ್ತಾರೆ, ಎಲ್ಲರೂ ಕರೀತಾರೆ, ಎಲ್ಲ ಗುರುವಂದನೆಗೂ ಕರೀತಾರೆ. ಸರ್ವಿಸ್ ಎಂಡಲ್ಲಿ ನಮಗೆ ಏನು ಕಾಲೇಜ್ ಟೈಮಲ್ಲಿ ಅಥವಾ ಹಾಸ್ಟೆಲಲ್ಲಿ ನಮಗೆ ಸೇವೆಯನ್ನು ಒದಗಿಸಿರೋರನ್ನ ಸ್ಮರಣಿಸಬೇಕು. ಅವ್ರನ್ನೂ ಒಂದು ಇನ್ವೈಟ್ ಮಾಡಿ ಅವ್ರಿಗೊಂದು ಗೌರವ ಸೂಚಿಸಬೇಕು. ಅವರ ಒಂದು ಸೇವೆಯನ್ನು ಗುರುತಿಸಿ ಅವ್ರಿಗೆ ಒಂದು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸಬೇಕು ಅನ್ನೋ ಉದ್ದೇಶದಿಂದ ತಮ್ಮೆಲ್ಲರ ಕಡೆಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಬರಲಿ ಜೋರ ಚಪ್ಪಾಳೆ ಮತ್ತೊಮ್ಮೆ ಅವ್ರಿಗೋಸ್ಕರ. ಅನ್ ಟೈಮಲ್ಲಿ ಬಂದರೆ ನಿಮ್ಗೆ ಊಟ ಸಿಗಲ್ಲ, ಆಯಿತಾ? ಈ ಒಂದು ನಮ್ಮ ಹಾಸ್ಟೆಲ್ ಹೆಡ್ ಕುಕ್ ಆದ್ರೂ ಮುರಳಿಯವರು ಯಾವುದೇ ಟೈಮಲ್ಲಿ ವಿದ್ಯಾರ್ಥಿಗಳು ಹುಷಾರಿಲ್ಲ ಅಂದರೆ ಅವ್ರಿಗೆ ರೂಮ್ ಕೊಟ್ಟು ಕಳಿಸಿ ಎಲ್ಲ ತರಹದ ವ್ಯವಸ್ಥೆಗಳನ್ನ ಮುರಳಿಯವ್ರು ಮಾಡಿದರು. ಸೊ ಮುರಳಿಯವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸ್ತೀನಿ. ಬಾಯ್ಸ್ ಹಾಸ್ಟೆಲ್ನ ಸ್ಟಾಫ್ ಇವರು. ಜೋರ ಚಪ್ಪಾಳೆ ಫಾರ್ ಗೋವಿಂದೇಗೌಡರು. ಬಾಯ್ಸ್ ಹಾಸ್ಟೆಲ್ನ ಸ್ಟಾಫ್ ಗೋವಿಂದೇಗೌಡರು ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ನಿಮಗೂ ಕೂಡ. ಗರ್ಲ್ಸ್ ಹಾಸ್ಟೆಲ್ನ ಸ್ಟಾಫ್
ಹೇಳ್ಕೊಡ್ತೀನಿ, ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆ, ಎಲ್ಲ ಈ ಕಡೆ. ರೆಡಿನಾ ಎಲ್ಲ? ಈಗ ಹುಕ್ ಸ್ಟೆಪ್. ಈಗ one more time. ಪನಿಷ್ಮೆಂಟ್ ಮಾಡಿಲ್ಲ ಅಂದ್ರೆ ಸೂಪರ್. ಈಗ ಇರಿ ಬರುತ್ತೆ. ಏನಿಲ್ಲ, ಫಸ್ಟು ಈಗ once again ಇನ್ನೊಂದ್ಸಲ ಮಾಡೋಣ. ಈಗ ಇದು ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಎಲ್ಲರೂ ಡಾನ್ಸ್ ಮಾಡ್ತಿದ್ರೆ. One more time. Okay. Okay, ready now? Come. ಮತ್ತೆ ಈಗ ಹೆಲ್ಬೋ ರೆಡಿನಾ? ಹಾಗೆ ಒಂದು ತಪ್ಪಂದು ಸ್ಟೆಪ್ ಹಾಕಿ ಎಲ್ಲ. ಸೂಪರ್. ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇನ್ನೂ ಒಬ್ಬ ಸ್ಟೂಡೆಂಟ್ ಇದ್ದಾರೆ ಅನ್ನೋದಕ್ಕೆ ಇದು ಕಾರಣ ಆಗುತ್ತೆ. ನನಗೆ ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಇವತ್ತು ನೋಡಿ, ನಾನು ಸ್ಟೂಡೆಂಟಾಗಿ GKVK ಸ್ಟೂಡೆಂಟಾಗಿ ಬಂದಿದ್ದೀನಿ. ನನ್ನ ಮಗ ಅಲ್ಲೇ ಯಲಹಂಕ ರೇವಾದಲ್ಲಿ ಸ್ಟೂಡೆಂಟ್ ಆಗಿದ್ದಾನೆ. ಆಲ್ರೆಡಿ 25 ಇಯರ್ಸ್ ಆಗಿದೆ. ಆಲ್ರೆಡಿ ನೀವೆಲ್ಲ ಫ್ರೆಂಡ್ಶಿಪ್ ಹಂಗೆ ಬಾಂಡಲ್ಲಿದ್ದೀರಾ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಹಿಂಗೆ ಇರಲಿ ನಿಮ್ಮ ಬಾಂಡ್ಸ್ ಎಲ್ಲ. ಲೈಕ್ ಇವನ್ ಐ ವಿಶ್ ಲೈಕ್ ದಿಸ್ ಇನ್ ಮೈ ಫ್ಯೂಚರ್ ಟು. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ಸೇರ್ಕೊಂಡಿರೋದನ್ನ ನೋಡಿದ್ರೆ ನಮ್ಮ ಕ್ಲಾಸ್ಮೇಟ್ಸ್ನು ಸೇರಿಸಿ ಇದೇ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ನೀವೆಲ್ಲರೂ ಖುಷಿಯಾಗಿ ನಮ್ಮನ್ನು ಖುಷಿ ಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆನಪುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇದೇ ಥರ ನಗ್ನಗ್ತಾ ಇರೋಣ ಅಂತ ಹೇಳ್ಕೊಂಡು ಚೇರ್ಸ್ ಅಂತಾನೆ. ಸೊ ಇನ್ನು ಮುಂದೆ 43 ವರ್ಷ ದಾಟ್ತಾ ಇದ್ದೀವಿ, 45ಕ್ಕೆ ರೀಚ್ ಆಗ್ತಾ ಇದ್ದೀವಿ. ಈ ನೆನಪುಗಳು ಸದಾ ಇರಬೇಕು ಅಂತ ಕೇಳ್ಕೊತಾ ಕೆಲವೊಬ್ಬರು ಏನು ನನಗೆ ಹೇಳಿದೆ ಅದನ್ನು ಮಾಡಬೇಕು ಅಂತೇಳಿ ಹೇಮಂತ್ ಹತ್ರ ಆಲ್ಮೋಸ್ಟ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರ ಇಂಟ್ರೆಸ್ಟು ತೋರಿಸ್ಬಿಟ್ಟು ಅದನ್ನು ಮಾಡಿದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾವೇನೇ ಮಾಡೋಕ್ಕೆ ಹೋದ್ರೂ ಏನೇ ಇದ್ರೂ ನನ್ನ ಸ್ನೇಹಿತ ಒಬ್ಬ ಈ ಕ್ಷೇತ್ರದಲ್ಲಿ ಇದ್ದಾನೆ. ಯಾಕೆಂದರೆ ಯಾರನ್ನು ಫೋನ್ ಮಾಡಿ ಕೇಳೋಕ್ಕಲ್ಲ, ನೀನು ಎಲ್ಲಿದೆಯಪ್ಪ, ಏನು ಮಾಡ್ತಿದೀಯಪ್ಪ ಅಂತೇಳಿ. ಸೊ ಅದನ್ನು ಮಾಡೋದ್ರಿಂದ ಒಂದು ಒಳ್ಳೆ ಅನುಭವ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಸೊ ಮುಂದೆ ಹೀಗೆ BRP ನಗ್ನಗ್ತಾ ಇರಿ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ.
ರಸಪೂರ್ಣ ರಂಗಾದ ಸಂಜೆಯಲ್ಲಿ ಸವಿ ಸ್ನೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ. Welcome to all of you present right here. ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ. So we're gonna have some activities where we're gonna compete against the teams. Teams ಮಾಡ್ತೀನಿ, ನಿಮ್ಮ teams ಬಗ್ಗೆ games ಆಡ್ತೀರಾ, ಯಾರು win ಆಗ್ತೀರಾ ಅವ್ರಿಗೆ ಸ್ಪೆಷಲ್ ಗಿಫ್ಟ್ಸ್ ಇರುತ್ತೆ. Okay, and ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ. It's not just one person who will participate and the rest of them is going to say no. We're not going to do like that, but everybody will participate. Okay, 3, 2, 1 and go. 3, 2, 1. 3, 2, 1. Amazing. Now, everybody will start running behind each other. So, find the mountain. Run. Please run. Okay, put the hands up in the air and let's clap and run. Let's clap, let's clap, let's clap, let's clap, all of you. Right. Parvagilla, let's walk around here, which is nice. Okay, now I'll tell you what you have to do. I'll tell you a particular number. When I say 5, you have to hold on to 5 people. When I say 10, you have to hold on to 10 people. The one who is left out, we have a punishment for them. Okay, na? Simple. Number 8. Okay, you have 5 lists. 4. 3, 2, 1 and stop, stop, stop. 1, 2, 3, 4, 5, 6, 7, 8. Super, great. So I 1, 2, 3, 4, 5, 6, 7, 8. Super. 1, 2, 3, 4, 5, 6, 7. 1, 2, 3, 4, 5, 6, 7. 7 mistake. Okay. 4, 4, 8. Okay. So 1, 2, 3, 4, 5, 6, 7, 8. Amazing. Run, run, run again. So now the number is 3. 3, 3, 3, 3, 3, 3, 3. ಬನ್ನಿ ಕ್ಯಾಪ್ಟನ್ ಬನ್ನಿ. ರೇಖಾ ಅವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಬಿಕಾಸ್ ಯು ಆರ್ ಲೆಫ್ಟ್ ಔಟ್, ಇದೆ ಎಲ್ಲರೂ ಕೂಡ 3 ಮೆಂಬರ್ಸ್ ಇದೆ. ಪನಿಷ್ಮೆಂಟ್ ಏನಂತ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಟೆಲ್ ಅ ಡೈಲಾಗ್ ಆಫ್ ಎನಿ ಮೂವಿ. ನನ್ನ ತಮ್ಮನ ಸಾವಿಗೆ ಕಾರಣವಾದ ನಿನ್ನನ್ನು ಬಿಟ್ಟೇನ ನಾನು. Oh my God. ಹೌದಾ? Super. So now the number is 20. ಏನಂತ ನಾನು ಶುರು ಮಾಡೋಣ. 1, 2, 3. 20. The first one to come up with a team name and team captain. ಹೇಳಿ, ನೀವೆಲ್ಲ team captain. No, team name KGF. So team KGF, can we make some noise? Super, amazing. So now, can I see what you don't do this? ನೀವು ಅಂಕು ಆಡಿದ್ರೆ ಎಲ್ಲ ಬಚ್ಚಿಟ್ಕೊಂಡ್ರೆ ನನಗೆ ಕಾಣಿಸ್ತಾ ಇದ್ರೆ ನಿಮಗೆ. You're there, you're participating. Okay, you can't just sit there. 19, 20. ಹೆಸರೇನಕ್ಕೆ? So team Krishna, can we make some noise? Hoysala, team Hoysala, can we make some noise? First game is called human typography. Tell you a particular letter or number or anything. ಎಲ್ಲರೂ ಕೂಡ connected ಆಗಿ ಕೈ ಇಟ್ಕೊಂಡು you have to make a proper shape of it. Team captain is the one who is going to guide the whole team to make a proper shape of it. Make a shape of G. ನಮ್ಮ GKVK. G. So we got G from Team Krishna. 500 points, okay? So the next thing, you have to make a shape of heart. We got heart. Shape of number 7. ನೀವು ಅವರೆಲ್ಲ ಮುಗಿಸಿದ ಮೇಲೆ so it's 1000, 500 and 1000. Make a shape of half moon.
half moon. This looks like a sea, not half moon. ಇದಕ್ಕಿಂತ ಇದೇ ಚೆನ್ನಾಗಿರೋದು. Point goes to team KGF. 1500, 500 and 1000. Make a shape of pyramid. How do you say? ಯಾವುದು ಪಿರಾಮಿಡ್ ತರ ಕಾಣಿಸ್ತಿಲ್ಲ ರೀ. ಇದಿಲ್ಲ, ಪಾಯಿಂಟ್ಸ್ ಇಲ್ಲ, ಯಾರಿಗೂ ಇಲ್ಲ. Team captain can also be a part of the game. What you have to do is, this is called pass the human. ಎಲ್ಲರೂ ಕೂತ್ಕೊಳ್ಳಿ. Team have equal number of people. One person who's sitting in the front row, ಮುಂದೆ ಯಾರು ಕೂತ್ಕೊಂಡಿದ್ದಾರೆ, they're gonna completely lean back. Yeah, lean back, and that person will be lifted from here till there, passed on till there. A person lift ಮಾಡ್ತಿರೋ ಕೈ ಆಗಲಿ ಕಾಲಾಗಲಿ, whatever the body part shouldn't touch the ground, and all the rest of the people should hold your hands up in the air throughout the time and pass it on. ಹಾಗೆ stop. ಈ ಟೀಮಲ್ಲೂ ಕೂಡ ಚೀಟಿಂಗ್ ಆಯ್ತು. ಆ ಹುಡುಗ ಹಿಂಗ್ ತಿರುಗ್ಬಿಟ್ಟಿದ್ದ, ಹಿಂಗಿರ್ಬೇಕಿತ್ತು. ಅಂಡ್ ಈ ಟೀಮಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ದೆ, ಅವ್ರ ಕಾಲು ಮತ್ತೆ ಕೈ ಏನು ಟಚ್ ಆಗಬಾರ್ದು ಗ್ರೌಂಡ್ಗೆ ಅಂತ. ಟಚ್ ಆಯ್ತು, ಅವರೇ ಕರೆಕ್ಟ್ ಆಗಿ ಮಾಡಿದ್ದು. ಟಾಸ್ಕ್ ಏನಪ್ಪಾ ಅಂತ ಅಂದ್ರೆ, ಹುಲಾ ಹುಪ್ ನ ಪಾಸ್ ಮಾಡ್ತಾ ಇದೀರಾ, ಯು ಆರ್ ನಾಟ್ ಮೂವಿಂಗ್ ಎನಿವೇರ್. ಇಟ್ ಹ್ಯಾಸ್ ಟು ಪಾಸ್ ಫ್ರಮ್ ಯುವರ್ ಬಾಡಿ. ಕೈ ಇಟ್ಕೊಂಡಿದೀನಿ ಅಂತ ಅಂದ್ರೆ ಹಾಕೊಂಡು ನೀವು ಹೆಲ್ಪ್ ಮಾಡೋಗಿಲ್ಲ. Okay, and it has to be passed. 3, 2, 1 and go. You can't help. Very good. ನೀವು ಎಲ್ಲಿದ್ದೀರಾ? ಆಯ್ತಾ? ಆಟ ಆಡ್ತಿಲ್ವಾ? Congratulations, Team KGF! 3, 2, 1, start! Patience wins the game. Arama aadi. Patience and aadi. Aram. Yes. Very good. Now, kaiyalli idkollೋದಿಲ್ಲ ಮಾ. ಎತ್ಕೊಳ್ಳಿ. ನೀವು ಎತ್ಕೊಂಡು ಪಾಸ್ ಮಾಡಿ. ಕೈಯಲ್ಲಿ ಟಚ್ ಮಾಡೋ ಹಾಗಿಲ್ಲ. ಕೈಯಲ್ಲಿ ಟಚ್ ಮಾಡೋ ಟೀಮ್ ಕೃಷ್ಣ ಕೈಯಲ್ಲಿ ಟಚ್ ಮಾಡ್ತಿದ್ದೀರಾ? ಕೃಷ್ಣ ಟೀಮಲ್ಲಿ ಎಷ್ಟೊಂದು ಜನ ಕೈ ಯೂಸ್ ಮಾಡಿ ಪಾಸ್ ಮಾಡ್ತೀವಿ. Just front and back side. Front and back side ಹಾಕೋದಕ್ಕೆ 1 minute ಸಿಗುತ್ತೆ. And then clips ಎಲ್ಲರೂ ಹಾಕಿದ ಮೇಲೆ 15 clips ಕೂಡ ಹಾಕಿದ ಮೇಲೆ ನೀವೆಲ್ಲ 3 ಜನ ಹೊರಗಡೆ ಬರ್ತೀರಾ. ಆ 3 ಜನ you have to shake your body. Shake as much as possible and the clip should fall on the ground. ಯಾರ clip ಬೇಗ fall ಆಗುತ್ತೆ, they are the winner. 3, 2, 1 and go. 1 minute ಹಾಕಿಲ್ಲ ಅಂತಾನೆ ನಾನು ಮೂವ್ ಮಾಡ್ತೀನಿ. 10 seconds up. 30 seconds ಇದೆ. 30 seconds ಇದೆ. Okay, then we can go this now. 3, 2, 1, go.
for him. So big applause to him. And others like Manjunath Sen and Pramila and I saw Ramegoda. I saw the video, what is the teaser video, so that was really excellent. So excellently shot. Thanks to Chandramohan also for the great support he has done. And all the back supporters. Thank you very much. And special thanks to all the participants. So because without participants this event cannot be happened. So big applause to each and every participant, including the kids. ಆರ್ಗನೈಸಿಂಗ್ ಕಮಿಟಿ 25 ವರ್ಷ ಆದ್ಮೇಲೆ ಒಟ್ಟಿಗೆ ಸಿಗ್ತಾ ಇದೀವಿ, ತುಂಬಾ ಎಂಜಾಯ್ ಮಾಡಿದ್ವಿ.